ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ನನ್ನ ಪುಟ್ಟದಾದ ಒಂದು ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನೋಡ್ತಾ ಇದ್ದೀರಿ, ನಮ್ಮ ಹುಣಸೂರಿನ ಮೇನ್ ರೋಡಲ್ಲೇ ಇರುವಂಥ ಒಂದು ರಾಜಸ್ಥಾನ ಕೆಫೆ ಕಾಫಿ ಡೇ ಥರ ಇರುವಂಥದ್ದಕ್ಕೆ ಇಲ್ಲಿ ಒಂದು ಕಾಫಿ ಕುಡಿಬೇಕಿತ್ತು. ಸಿಕ್ಕಾಪಟ್ಟೆ ಮಳೆ ಕೂಡ ಇತ್ತು. ಕಾಫಿ ಕುಡಿದು ಜಾಗ್ರಿ ಕಾಫಿ ಕುಡಿದು ಅಮೋಘ್ ಮನೇಲಿದ್ದ ಅವನಿಗೆ ಫ್ರೆಂಚ್ ಫ್ರೈಸ್ನ ತಗೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಿ, ವಾತಾವರಣ ಈಗ ಒಂಚೂರು ಬಿಡುವು ಕೊಟ್ಟಿದೆ. ಇದಕ್ಕೆ ಮುಂಚಿತವಾಗಿ ಮಳೆ ಬರೋದು, ಸ್ವಲ್ಪ ಹೊತ್ತು ಬಿಸಿಲು ಬರೋದು, ಹೀಗೇ ಆಗ್ತಾಯಿದೆ ಹುಣಸೂರಲ್ಲಿ ಬೆಳಗ್ಗೆಯಿಂದ. ಫ್ರೆಂಚ್ ಫ್ರೈಸ್ ತಗೊಂಡು ಮನೆಗೆ ಹೋದೆ. ಅಮೋಘು ಏನೋ ಮಾಡ್ಕೊಂಡು ಕೂತಿದ್ದ, ಅವನು ಕೊಟ್ಟೆ. ಅವ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರೋದು ಗೊತ್ತಾಗಿಲ್ಲ, ಆಮೇಲೆ ರೇಗಿಸ್ತಾ. ಇಷ್ಟ ಅವನಿಗೆ, ಅದಕ್ಕೋಸ್ಕರ ಕೊಟ್ಟೆ. ಇನ್ನು ನಾಳೆ ಸಂಡೇ ಮೈಸೂರಿಗೆ ಹೊರಡ್ತಾನೆ. ಸ್ಯಾಟರ್ಡೆ ಬಂದರೆ ಸಂಡೇ ಹೋಗ್ತಾನೆ. ಸುಪ್ರೀತ್ ಹೊರಗಡೆ ಹೋಗಿದ್ದ. ನೋಡಿ, ನನ್ನ ಮಗ ನನಗೂ ಪ್ರೀತಿಯಿಂದ ತಿನ್ನಿಸ್ತಾನೆ ಯಾವಾಗಲೂ ಸಹ. ಕೊಟ್ಟು ನಾನು ಕೂಡ ಸ್ವಲ್ಪ ಹೊತ್ತು ಇದ್ದು ಸ್ವಲ್ಪ ಕೆಲಸದ ನಿಮಿತ್ತ ಹೋಗೋದಿದೆ. ಬನ್ನಿ ಮಾತನ್ನು ಮುಂದುವರ್ಸೋಣ. ಯಾಕೆ ನಮ್ಮಲ್ಲಿ ಕೀಳರಿಮೆ ಹೇಳಿ? ಮಾತಾಡುವಂಥವರು, ಹೇಳುವಂಥವರು ನಮ್ಮಷ್ಟೇ ಪರಿಶುದ್ಧವಾಗಿರಲಿ. ಫಸ್ಟು ಪರಿಶುದ್ಧತೆ ಬೆಳೆಸ್ಕೊಳ್ಳಿ ಸ್ನೇಹಿತರೆ. ನೋಡಿದ್ರಿ, ಇವತ್ತು ಪುಟ್ಟದಾದ ಒಂದು ಡೈಲಿ ಬ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಒಂದು ಕೆಲಸದ ನಿಮಿತ್ತ ಹೊರಗಡೆ ಕೆಲಸ ಇದ್ದಿದ್ದರಿಂದ ಮುಗಿಸ್ಕೊಂಡು ಬಂದೆ. ಮತ್ತೆ ನಾನು ಅದೇ ಪ್ಲೇಸ್ಗೆ ಇವಾಗ ಹೋಗಬೇಕು. ಅದಕ್ಕೆ ಮುಂಚಿತವಾಗಿ ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಮಾತಾಡಿ ಹೋಗಬೇಕು. ಒಂದು ವಿಶೇಷವಾದ ಕಮೆಂಟ್ಗೆ ನಾನು ಇವತ್ತು ಉತ್ತರ ಕೊಡಬೇಕು. ಆ ಕಮೆಂಟ್ಗೋಸ್ಕರನೇ ಇವತ್ತು ವಿಡಿಯೋ ಮಾಡಿದ್ದು ಅಂತ ಅಂದ್ಕೊಳ್ತೀನಿ. ಅಮೋಘು ಕೂಡ ಬಂದಿದ್ದ, ನಿನ್ನೆ ಬಂದಿದ್ದ. ಸುಪ್ರೀತ್ ಎಲ್ಲ ಹೊರಗಡೆ ಹೋಗಿದ್ದಾನೆ, ನನ್ನ ದೊಡ್ಡ ಮಗ. ಏನು ಆ ಕಮೆಂಟು ಅಂತ ಹೇಳ್ತೀನಿ. ಅದಕ್ಕೆ ಮುಂಚಿತವಾಗಿ ಚಾನಲ್ಗೆ ಯಾರು ಮೊದಲ ಬಾರಿ ಬಂದು ವಿಡಿಯೋ ನೋಡ್ತಾ ಇದ್ದೀರೋ ಅಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆ್ಯಕ್ಟಿವೇಶನ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ನಾನು ಹಾಕುವಂಥ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮಗೆ ನಿಮ್ಮ ಮೊಬೈಲ್ಗಳಿಗೆ ಮೊದಲೇ ಬರುತ್ತೆ. ಹೈಪ್ ಅನ್ನುವಂಥದ್ದನ್ನು ಕೂಡ ಕೊಡಿ. ಹಾಗೆ ವಿಡಿಯೋ ಕೆಳಗಡೆ ಒಂದಿಷ್ಟು ಸ್ಯಾರೀಸ್ ಲಿಂಕ್ಗಳು ಕೂಡ ಕೊಟ್ಟಿರ್ತೀರಿ. ತುಂಬ ರೈಟ್ ಕಡಿಮೆ ಕೂಡ ಇರುತ್ತೆ, ಕ್ವಾಲಿಟಿ ಸೂಪರ್ ಆಗಿರುತ್ತೆ. ಸ್ಯಾರೀಸ್ ಇರಬಹುದು, ಕಿಚನ್ ಐಟಮ್ಸ್ಗಳಿರಬಹುದು, ಈ ಥರ ಲಿಂಕ್ಗಳನ್ನ ಹಾಕಿರ್ತೀನಿ. ಯಾರಿಗೆ ಇಂಟ್ರೆಸ್ಟ್ ತಗೋಬೇಕು ಅನ್ನುವಂಥವ್ರು ಆ ಲಿಂಕನ್ನು ಓಪನ್ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ ನಿಮ್ಮೆಲ್ರಿಗೂ ಸಹ. ಏನು ಕಮೆಂಟು ಅಂತ ಕೂಡ ಹೇಳ್ತೀನಿ. ಕೆಲಸದ ನಿಮಿತ್ತ ಬ್ಯುಸಿ ಆ ಥರ ಆಗಿಬಿಟ್ಟಿದ್ದೀನಿ. ಏನು ಬ್ಯುಸಿ ಅಂತ ನೀವೆಲ್ಲರೂ ಕೂಡ ಕೇಳಬಹುದು. ಖಂಡಿತ ಹೇಳ್ಕೊಳ್ತೀನಿ, ಸ್ವಲ್ಪ ಸಮಯ ಕೊಡಿ. ಹಾಗೆ ಕಮೆಂಟ್ ಬಗ್ಗೆ ಇವತ್ತು ಉತ್ತರ ಕೊಡೋಣ. ಅಮ್ಮಗುಗೆ ನೋಡಿದೆ, ಕ್ಲಿಪ್ಪಿಂಗ್ಸ್ಗಳನ್ನ ಮೊದಲೇ ಹಾಕ್ತೆ. ನಮ್ಮ ಹುಣಸೂರಲ್ಲಿ ಮಳೆ ಕೂಡ ಇದೆ. ಏನಾದರೂ ಹೊರಗಡೆಯಿಂದ ಬರಬೇಕಾದ್ರೆ ಮಕ್ಕಳು ಏನು ತಗೊಬಂದಿದೆಯಾ ಅಂತ ನೋಡ್ತಾರೆ ಅಂತ ಹೇಳಿ ನಾನು ಬರೀ ಕೈಲಿ ಬರೋದೇ ಇಲ್ಲ. ನಮ್ಮ ಮನೆಯವರು ಹಾಗೆ ತರ್ತಾಯಿದ್ರು, ನನ್ನ ಮಕ್ಕಳು ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ. ಫ್ರೆಂಚ್ ಫ್ರೈಸ್ ಅಂದರೆ ಅವ್ನು ತುಂಬ ಇಷ್ಟ. ಅದು ಬಂದೆ. ದೊಡ್ಡವನಿಗೆ ಇಷ್ಟ ಇಲ್ಲ, ಅಮ್ಮೋಗಿಗೆ ಮಾತ್ರ. ದೊಡ್ಡವನೆಲ್ಲೋ ಹೊರಗಡೆ ಹೋಗಿದ್ದಾನೆ, ತೊಗೊಬಂದೆ. ನಂದು ಕೂಡ ಕಾಫಿ ಎಲ್ಲ ಆಯಿತು. ನಿಮ್ಮೆಲ್ಲರದು ಕೂಡ ಕಾಫಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಬನ್ನಿ. ಅನುಪಮ ಅಂತ ಅವ್ರ ಹೆಸರು. ಮೆಸೇಜು ಕೂಡ ಇಲ್ಲಿ ಹಾಕ್ತೀನಿ ನೋಡಿ. ಕಮೆಂಟನ್ನು ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ. ಅವರು ಕೇಳಿರುವಂಥ ಪ್ರಶ್ನೆ ನಿಜವಾಗ್ಲೂ ನಾನು ಅವತ್ತೇ ಉತ್ತರ ಕೊಡಬೇಕು, ಅವರ ಒಂದು ಕಮೆಂಟಲ್ಲಿ ರಿಪ್ಲೈ ಕೊಡಬೇಕು ಅಂತ ಅಂದ್ಕೊಂಡೆ. ಬೇಡ, ಅದು ವಿಡಿಯೋ ಮೂಲಕನೇ ತಿಳಿಸ್ಬೇಕು ಅಂತ ಅನ್ನಿಸ್ತು. ಅನುಪಮ ಅವರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತ ಅವ್ರಿಗೆ ಮಾಹಿತಿ ತಲುಪುತ್ತೆ ಅಂತ ಅಂದ್ಕೊಳ್ತೀನಿ. ಅವ್ರು ಕೇಳಿರುವಂಥದ್ದು, ಗಂಡ ಇಲ್ಲದವರು ದೇವರ ಪೂಜೆ ಮಾಡಿದ್ರೆ ಅರಿಶಿನ ಕುಂಕುಮ ದೇವರಿಗೆ ಹಚ್ಚಬಹುದಾ ಮೇಡಮ್, ತಿಳಿಸಿ ಅಂತ ಹೇಳಿದ್ದಾರೆ. ತುಂಬ ಬಾರಿ ಹೇಳಿದ್ದೀನಿ ಅನುಪಮ ಅವರೇ. ಪ್ರಶ್ನೆ, ಈ ಒಂದು ಪ್ರಶ್ನೆ ತುಂಬ ಬಾರಿ ನಾನು ಇದೇ ಸಂಬಂಧಪಟ್ಟಂತೆ ಹೇಳಿದ್ದೀನಿ. ವಿಧವೆ ಇರುವಂತ ಹೇಳಬೇಡಿ ಅಂತಲೂ ಕೂಡ ನಾನು ತುಂಬ ಬಾರಿ ಹೇಳ್ಕೊಳ್ತೀನಿ. ಪೂರ್ವ ಸುಮಂಗಲಿಯರು, ನಾವು ಕೂಡ ಸುಮಂಗಲಿಯರು. ಅದರಲ್ಲೂ ಗಂಡನ ಕಳ್ಕೊಂಡಿರುವಂಥ ಹೆಣ್ಮಕ್ಕಳು
ನಿಜವಾಗ್ಲೂ ಸಹ ಅವರ ಪತಿ ದೇವ್ರನ್ನ ಅವರ ಹೃದಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ತುಂಬ ಆರಾಧಿಸ್ತಾ ಇರ್ತಾರೆ. ತುಂಬ ಅದನ್ನು ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಒಂದು ಪ್ರೋಸೆಸ್, ಆ ಒಂದು ಘಟ್ಟ ಇದೆಯಲ್ಲ, ನಿಜವಾಗ್ಲೂ ಹೇಳ್ಕೊಳಕ್ಕಾಗಲ್ಲ. ಅಂಥದ್ದನ್ನು ಗಂಡನ ಯಾರು ಗೌರವಿಸ್ತಾರೋ, ಪತಿ ಅಂದರೆ ಅದಕ್ಕೊಂದು ಪರಮಸ್ಥಾನದೇ ಇದೆ, ಪರಮಸ್ಥಾನನೇ ನಾವು ಕೊಟ್ಟಿರ್ತೀವಿ. ಪತಿ ದೇವರು ಅಂತ ಹೇಳಿ ಆ ದೇವರ ಒಂದು ಸ್ಥಾನನ ನಾವು ಹೆಣ್ಮಕ್ಳು ಕೊಟ್ಟಿರ್ತೀವಿ. ಹಿಂಗಿದ್ದಾಗ ಅವರಿಲ್ಲ ಅಂದ ತಕ್ಷಣ ಹೌದು, ಸಮಾಜ ನಮ್ಮನ್ನು ನೋಡೋ ರೀತಿಯೇ ಬೇರೆ ಥರ ಇರುತ್ತೆ. ತುಂಬ ತುಂಬ ಅವೇಳನಕಾರಿಯಾಗೂ ಕೂಡ ನೋಡ್ತಾರೆ, ತುಂಬ ಅವಮಾನಿಸ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೋಬಾರ್ದು. ಸಮಾಜ ಬದಲಾಗುತ್ತೋ ಇಲ್ವೋ, ನಾವು ಬದಲಾಗೋಣ. ಯಾರಿಗೋಸ್ಕರನ ಬದುಕು ನಮ್ಮದಾಗಬಾರ್ದು. ನಮ್ಮನ್ನು ನೆಚ್ಕೊಂಡಿರುವಂಥ ಮಕ್ಕಳಿರ್ತಾರೆ, ನಮ್ಮ ತಂದೆ ತಾಯಿ ಹೆಸರು ಉಳಿಸೋದಕ್ಕೆ, ಗಂಡನ ಹೆಸರು ಉಳಿಸೋದಕ್ಕೆ, ಗಂಡನ ಮನೆತನದ ಹೆಸರು ಉಳಿಸೋದಕ್ಕೆ ಹೆಣ್ಮಕ್ಳು ಗಂಡನ ಕಳ್ಕೊಂಡಂಥ ಹೆಣ್ಮಗಳು ದೃಢ ನಿರ್ಧಾರ ತಗೊಂಡಿರ್ತಾಳೆ. 100ಕ್ಕೆ 99% ಹೆಣ್ಮಕ್ಳಿರ್ತಾರೆ, 1% ಬಿಡೋಣ. ಕೆಲವ್ರು ಮನಸ್ಸು ಚಂಚಲ ಇರಬಹುದು, ಅವರು ಬೇರೆ 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 ಒಂದು ಹಾದಿನ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಅದನ್ನು ಕೂಡ ಹೇಳೋಕ್ಕಾಗಲ್ಲ. ಸಾಮಾನ್ಯವಾಗಿ ಹೆಣ್ಮಕ್ಳು, ಅದರಲ್ಲೂ ಮಕ್ಕಳಾದ ಮೇಲೆ ಗಂಡನ ಕಳ್ಕೊಂಡಿರುವಂಥವ್ರು ಅವ್ರ ಹೆಸರಲ್ಲೇ ಬದುಕ್ತಾ ಇರ್ತಾರೆ. ಅವರ ಒಂದು ಗಂಡನ ಖುಷಿಗೋಸ್ಕರ, ನನ್ನ ಗಂಡ ಇದ್ದಾಗ ನಮ್ಮನ್ನು ಈ ರೀತಿ ನೋಡೋಕೆ ಇಷ್ಟಪಡ್ತಾಯಿದ್ರು, ನನ್ನ ಗಂಡ ನನ್ನನ್ನು ಈ ರೀತಿ ನನ್ನ ಒಂದು ನಡವಳಿಕೆಯಿಂದ ಅವ್ರು ಸಂತೋಷ ಪಡ್ತಾ ಇದ್ದರು, ಅದನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಇಲ್ಲ ಅಂದರೂ ಸಹ ಅವರು ನಮ್ಮನ್ನು ನೋಡ್ತಾ ಇರ್ತಾರೆ ಅಂತ ಹೇಳಿ ಪ್ರತಿ ಹೆಣ್ಮಕ್ಳು ಇದನ್ನು ಗಮನದಲ್ಲಿಟ್ಕೊಂಡು ಬದುಕನ್ನು ಕಟ್ತಾ ಇರ್ತಾರೆ. ಸುಮ್ಮನೆ ಹೇಳ್ತಾ ಇಲ್ಲ ನಾನು, ಗಟ್ಟಿಗಿತ್ತಿ ಅಂತ ಹೇಳಿ ವಿಧವೆ ಅಂತ ಬಳಸಬೇಡಿ. ಗಂಡ ಕಳ್ಕೊಂಡು ಗಂಡನ ಹೆಸರಲ್ಲೇ ತನ್ನ ಕುಟುಂಬನ ಸಾಗಿಸೋದಕ್ಕೆ ಒಂದು ಅತ್ಯುತ್ತಮ ಸ್ಥಾನನ ಆಯ್ಕೆ ಮಾಡಿಕೊಂಡು ಹೋರಾಡ್ತಾ ಇರುವಂಥ ಹೆಣ್ಮಗಳಿಗೆ ವಿಧವೆ, ಗಂಡ ಇಲ್ದರೋಳು ಅಂತ ಹೇಳೋಕ್ಕೆ ಮುಂಚೆ ಆಕೆ ಗಟ್ಟಿಗಿತ್ತಿ ಅಂತ ಹೇಳ್ತೀನಿ. ನಾನು ತುಂಬ ಬಾರಿ ಹೇಳಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಮೊದಲು ನಾವು ಬದಲಾಗಬೇಕು. ನಮ್ಮಲ್ಲಿ ಕೀಳರ್ಮೆ ಇಟ್ಕೋಬೇಡಿ. ನನ್ನ ಗಂಡ ಇಲ್ಲ, ಇವರೇನು ಅಂದ್ಕೊಳ್ತಾರೋ, ಅವರೇನು ಅಂದ್ಕೊಳ್ತಾರೋ, ಇದನ್ನು ತೆಗೆದು ಬಿಸಾಡಿ. ಪರಮಾತ್ಮ ಭಗವಂತ ಎಂದೂ ಕೂಡ ಈ ವಿಷಯದಲ್ಲಿ ಆಕೆ ಮುತ್ತೈದೆ, ಈಕೆ ವಿಧವೆ ಅಂತ ಎಲ್ಲೂ ವಿಂಗಡಿಸೋದಿಲ್ಲ. ನಿಮ್ಮ ಆತ್ಮನ ಸೆಲೆಕ್ಟ್ ಮಾಡ್ಕೊಳ್ತಾರೆ, ನಿಮ್ಮ ಪರಿಶುದ್ಧವಾದ ಆತ್ಮ. ನಾನು ಒಂದು ಕತೆ ಕೂಡ ಹೇಳಿದೆ. ಒಬ್ಬ ಗಂಡನ ಕಳ್ಕೊಂಡಂಥ ಹೆಣ್ಣುಮಗಳು ಗಂಡನ ಹೆಸರಲ್ಲಿ ಬದುಕನ್ನು ಸಾಗಿಸ್ತಾ ಒಂದು ದೊಡ್ಡ ಗುಣಮಟ್ಟದಲ್ಲಿ ಆ ದಿನ ಸೆಲೆಕ್ಟ್ ಮಾಡಿಕೊಂಡು ಆಕೆ ಬದುಕಿದಂಥ ರೀತಿ, ಗಂಡನ ಹೆಸರಲ್ಲೇ ಆಕೆ ಬದುಕಿದಂತಹ ಆ ಒಂದು ಜೀವನ ಶೈಲಿನ ಭಗವಂತ ಮೆಚ್ಚಿಕೊಂಡು ಸ್ವರ್ಗದ ಹಾದಿನ ಹೇಗೆ ಕೊಟ್ಟರು ಅನ್ನೋದನ್ನು ನಿಮಗೆ ಅದೊಂದು ಕಥೆಯ ರೂಪದಲ್ಲಿ ನಾನು ತಿಳಿಸಿದ್ದೀನಿ. ಅದೇ ರೀತಿ ಸಹ ಮನುಷ್ಯರು, ಅವಿವೇಕಿಗಳು ಅದನ್ನು ವಿಂಗಡಿಸೋದು. ಅವಳು ಗಂಡ ಇಲ್ದವ್ರನ್ನ ಕರೆದುಬಿಟ್ರೆ ಏನೋ ಆಗ್ಬಿಡುತ್ತೆ, ಅವಳಿಗೂ ಕುಂಕುಮ ಕೊಟ್ಬಿಟ್ರೆ ನಮ್ಮನೆ ಲಕ್ಷ್ಮಿ ಹೊಂಟೋಗ್ಬಿಡ್ತಾಳೆ, ಅಪಸಕುನ. ಇವೆಲ್ಲ ಮೌಢ್ಯದ ಒಂದು ಪರಮಾವಧಿ ಕೆಲವರಲ್ಲಿ ಈಗಲೂ ಬೇರೂರಿ ಕೂತ್ಬಿಟ್ಟಿದೆ. ಅದನ್ನು ಯಾರ ಕೈಲೂ, ಮನುಷ್ಯರಾದ ನಮ್ಮ ಕೈಲಿ ಬದಲಾವಣೆ ಮಾಡೋಕ್ಕಾಗಲ್ಲ. ಭಗವಂತನೇ ಮಾಡಬೇಕು. ಭಗವಂತನಿಗೂ ಕಷ್ಟ ಅನ್ನಿಸಬಹುದು. ಅದಕ್ಕೆ ಮುಂಚಿತವಾಗಿ ಅವರೆಲ್ಲ ಬದಲಾಗ್ತಾರೋ ಇಲ್ವೋ ಗೊತ್ತಿಲ್ಲ. ನಾವು ದೇವ್ರ ಮೆಚ್ಚಂಗೆ ಬದುಕಬೇಕು ಅಲ್ವಾ? ಭಗವಂತ ನಮ್ಮನ್ನು ನೋಡ್ತಾ ಇರ್ತಾರೆ. ಕೋಟ್ಯಾನುಕೋಟಿ ಜನಸಂಖ್ಯೆಯಲ್ಲಿ ಎಲ್ಲರೂ ಕೂಡ ನಮ್ಮ ಭಗವಂತ ಪರಮಾತ್ಮ ನೋಡ್ತಾರೆ. ಆಯಿತಾ? ಜನರು ವಿಂಗಡಿಸ್ತಾರೆ ಹೊರತು ಭಗವಂತ ವಿಂಗಡಿಸೋದಿಲ್ಲ. ಅಂದಾದಮೇಲೆ ಭಗವಂತನಿಗೆ ನೀವು ಗಂಧನೂ ಹಚ್ಚಬಹುದು, ಕುಂಕುಮ ಹಚ್ಚಬಹುದು. ಭಕ್ತಿಯಿಂದ ನೀವು ನಿಮ್ಮ ಪೂಜೆ ಪುನಸ್ಕಾರನ ಖಂಡಿತ ಮಾಡಬಹುದು. ಅರಿಶಿನ ಕುಂಕುಮ ಹಚ್ಚಬೇಡ ಅಂತ ಯಾವ ದೇವರು ಸಹ ನಿಮಗೆ ಹೇಳೋದಿಲ್ಲ. ಆಯಿತಾ? ನನ್ನ ಕೆಲಸನ ಇವತ್ತು ನನ್ನ ಮಕ್ಕಳು ಮಮ್ಮಿ ನೀನೇ ಮಾಡಬೇಕು ಅಂತಾರೆ. ಪ್ರತಿಯೊಂದು ಸಹ ಈ ಒಂದು ತಿಂಗಳಲ್ಲಿ ನಾನು ಏನೆಲ್ಲ ಕೆಲಸ ಮಾಡ್ತಾ ಇದ್ದೀನೋ ಅದನ್ನು ತಿಳಿದವರು, ಗಂಡ ಇಲ್ದೇವ್ರವರು ಆ ಪೂಜೆಗೆ ಕೂತ್ಕೋಬಾರ್ದು ಅಂತ ಅನ್ಕೋಬಹುದು. ನಾನೇ ಕೂತಿದ್ದೀನಿ, ನಾನೇ ಮಾಡಿದ್ದೀನಿ. ಇವತ್ತು ಹೂವು ಎತ್ತದಂಗೆ ಕೆಲಸ ಆಗ್ತಾಯಿದೆ. ಅದನ್ನು ಹೇಳ್ಕೊತೀನಿ, ಏನು ಕೆಲಸ ಮಾಡಿದೆ, ಏನಾಗ್ತಾಯಿದೆ ಅಂತ ಹೇಳ್ಕೊಳ್ತೀನಿ. ಇದು ಉದಾಹರಣೆ ಕೊಡ್ತಾ ಇರುವಂಥದ್ದು.
ಅಂಥದ್ರಲ್ಲಿ ನಮ್ಮ ದೇವರ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ನಾವು ಪೂಜಿಸುವಂತಹ ಭಗವಂತ ಎಂದು ಕೂಡ ಭೇದ ಭಾವ ಮಾಡೋದಿಲ್ಲ. ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀರಾ? ಖಂಡಿತ ಮಾಡಿ. ಅಮ್ಮನವ್ರು ತೃಪ್ತಿ ಪಡ್ತಾರೆ. ಯಾರು ಬಂದು ನಿಮ್ಮ ಹತ್ರ ಕುಂಕುಮ ತಗೊಂಡಿಲ್ಲ ಅಂದರೂ ಸಹ ಅಮ್ಮನವ್ರಿಗೆ ಅರಿಶಿನ ಕುಂಕುಮ ಬಾಗಿನ ಕೊಡಿ. ಅಮ್ಮನವ್ರು ಬಂದು ಪಟ್ಟದಲ್ಲಿ ಕೂತ್ಕೊಂಡು ನಮ್ಮ ಕೈಯಿಂದ ಕುಂಕುಮ ತಗೊಳ್ತಾರೆ. ನಿಜವಾಗ್ಲೂ ನಿಮ್ಮ ಭಕ್ತಿ ಶ್ರದ್ಧೆ ಶುದ್ಧವಾಗಿದೆ ಎಂದಾಗ ಅಮ್ಮನವರಾಗಲಿ ಭಗವಂತ ಆಗಲಿ ಹೇಳ್ತಾರಲ್ಲ, ಲಕ್ಷ್ಮೀ ನಾರಾಯಣ ಸಮೇತರಾಗಿ ಬಂದು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಮ್ಮ ಭಕ್ತಿನ ಮೆಚ್ಚಿಕೊಂಡು ಸ್ಥಿರವಾಗಿ ಕೂತ್ಕೊಳ್ತಾಳೆ ಮಹಾಲಕ್ಷ್ಮಿ ಅಂತ ಹೇಳ್ತೀನಿ. ಆದ್ದರಿಂದ ಯಾವುದರಲ್ಲೂ ಸಹ ಜನ ಮೌಢ್ಯರೋರು, ಅವರು ಭೇದ ಭಾವ ಮಾಡ್ತಾರೆ ಅಂದ ಮಾತ್ರಕ್ಕೆ ಭಗವಂತ ಎಂದೂ ಮಾಡೋದಿಲ್ಲ. ಆದ್ದರಿಂದ ಖಂಡಿತ ನೀವು ಅರಿಶಿನ ಕುಂಕುಮ ಹಚ್ಬಹುದು, ವ್ರತಗಳನ್ನ ಮಾಡಬಹುದು. ಮಾಡಿ ನಮ್ಮ ಮನಸ್ಸು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿದ್ದೀವಿ ಎಂದಾಗ ನೀವು ಯಾವುದೇ ಕೂಡ ಅಪನಂಬಿಕೆ ತಗೋಬೇಡಿ. ನಿಮ್ಮನ್ನ ನೀವು ಫಸ್ಟ್ ಗೌರವಿಸ್ಕೊಳ್ಳಿ. ನಮ್ಮ ಪತಿ ದೇವರು ನಮ್ಮ ಜೊತೆ ಇದ್ದಾರಲ್ವಾ, ಅವ್ರ ಹೆಸರಲ್ಲೇ ನಾವು ಬದುಕ್ತಾ ಇದ್ದೀವಿ ಅಲ್ವಾ, ತುಂಬ ಶುದ್ಧವಾಗಿದ್ದೀವಿ ಅಲ್ವಾ. ಹಂಗಿದ್ದ ಮೇಲೆ ನಾವ್ಯಾಕೆ ಅಂಜಬೇಕು? ಬೇರೆಯವರು ಬಂದು ನಿಮ್ಮ ಕೈಲಿ ಕುಂಕುಮ ತಗೊಳ್ತಾ ಇಲ್ಲ ಅಂದರೆ ಬಿಟ್ಟಾಕಿ, ದೇವರು ತಗೊಂಡೇ ತಗೊಳ್ತಾರೆ. ನಮ್ಮ ಮನೆಗೆ ನಿಮ್ಮ ಭಕ್ತಿಯ ಕರುಳಿನ ಕೂಗು ಅವ್ರಿಗೆ ತಲುಪಿ ನಿಮ್ಮ ಮನೆಗೆ ಬಂದೇ ಬರ್ತಾರೆ. ಇದು ಸತ್ಯವಾಗಿ ಹೇಳ್ತೀನಿ. ಖಂಡಿತ ಗಂಡ ಇಲ್ಲ ಅಂದರೂ ಸಹ ಎಲ್ಲ ಪೂಜೆ ಪುನಸ್ಕಾರನೂ ಕೂಡ ನಾವು ಮಾಡಬಹುದು. ಮಾಡಿ. ಅನುಪಮ, ತುಂಬ ವಿಡಿಯೋ ಲೆಂತಿ ಆಗಬಹುದು. ಖಂಡಿತ ನೀವು ಅರಿಶಿನ ಕುಂಕುಮ ಹಚ್ಚಿ ಖಂಡಿತ ಮಾಡಬಹುದು. ಮಾಡಿ. ನಿಮ್ಮ ಮನೆಯ ಪದ್ಧತಿ ಹೇಗಿದೆಯೋ ಅದನ್ನು ಮುಂದುವರಿಸ್ಕೊಂಡು ಹೋಗಿ. ಚಿಂತೆ ಮಾಡಬೇಡಿ, ಓ ನನ್ನ ಗಂಡ ಇಲ್ಲ, ನಾನು ಹಾಗೆ ಹೀಗೆ ಅಂತ ನೀವು ಯಾವತ್ತೂ ತಲೆಯಲ್ಲಿ ಇಟ್ಕೋಬೇಡಿ. ಶುದ್ಧವಾದ ಮನಸ್ಸಿನಿಂದ ಭಗವಂತನ ಆರಾಧನೆ ಮಾಡಿ. ಭಗವಂತನ ಮುಂದೆ ಎಲ್ಲರೂ ಒಂದೇನೆ. ಅವರು ಹೇಗೆ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂದರೆ ನಮ್ಮ ಆತ್ಮ ಶುದ್ಧವಾಗಿದೆ, ಅದರಿಂದ ನಾವು ಭಕ್ತರಾಗಿರೋದ್ರಿಂದನೂ ಸಹ ಅವರು ನಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅನುಗ್ರಹ ಖಂಡಿತ ಮಾಡ್ತಾರೆ. ಅವರಿಗೆ ವಿಡಿಯೋ ಮೂಲಕ ತಿಳಿಸಿದ್ದೀನಿ. ಅನುಪಮ ಖಂಡಿತ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋದಲ್ಲಿ ತುಂಬ ವಿಷಯಗಳಿದೆ, ಮಾತಾಡ್ತೀನಿ. ಸ್ವಲ್ಪ ಕೆಲಸ ಇದೆ, ನನಗೆ ಹೊರಡಬೇಕು. ಅದಕ್ಕೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಅಭಿಪ್ರಾಯನ ಕಮೆಂಟ್ ಮೂಲಕ ಎಲ್ಲರೂ ಕೂಡ ತಿಳಿಸಿ. ನಿಮ್ಮ ಕಮೆಂಟ್ಗಳು ಅನುಪಮ ಅವ್ರು ಓದಿದ್ರೆ ಅವರಿಗೆ ಒಂದು ಮೋಟಿವೇಶನ್ ಆಗಿ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಆಯಿತಾ? ಬರೋಣ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ನನ್ನ ಹೊಸ ವಿಡಿಯೋದೊಂದಿಗೆ. ಮಳೆ ಮೋಡ ತುಂಬ ಆಗಿದೆ, ಸ್ವಲ್ಪ ಹೊರಗೋಗಿ ಬರೋದಿದೆ, ಹೋಗಿ ಬರ್ತೀನಿ. ಮತ್ತೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.